ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ, ರೈಡ್ ಮಾಡಿದೆ. ರೈಡಿಗೆ ಹೋಗೋಕ್ಕೆ ಸ್ವಲ್ಪ ಪೇಯ್ನ್ ಬರುತ್ತೆ ಆ್ಯಂಡ್ ತುಂಬ ದೂರ ರೈಡ್ ಮಾಡೋಕ್ಕಾಗಲ್ಲ, ಯಾರಾದರೂ ಒಬ್ಬರು ಬೇಕಾಗುತ್ತೆ ನನ್ನ ಜೊತೆ. ಸೊ ಹಾಗೆ ಇಲ್ಲೇ ಸುತ್ತಮುತ್ತಲೂ ಎಲ್ಲಾದರೂ ವೀಡಿಯೋ ಮಾಡೋಣ ಅಂತ. ಹಾಗೆ ನಾನಿರುವಂಥ ಪ್ಲೇಸ್, ನನ್ನ ವರ್ಕಿಂಗ್ ಏರಿಯಾ, ವರ್ಕಿಂಗ್ ಝೋನ್ ನೋಡ್ತಿರ್ಬೋದು. ಇದು ಎಲ್ಲ ಸುತ್ತಮುತ್ತಲೂ ಇಂಡಸ್ಟ್ರಿಯಲ್ ಏರಿಯಾ, ಮ್ಯಾಂಗ್ಳೂರು ಇಂಡಸ್ಟ್ರಿಯಲ್ ಏರಿಯಾನ ನಿಮಗೆ ತೋರಿಸ್ತೀನಿ ಇವತ್ತು. ಸೊ ನನ್ನ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಅದು MRPL, ಮ್ಯಾಂಗ್ಳೂರಿನ ಅತಿ ದೊಡ್ಡ ಒಂದು ಇಂಡಸ್ಟ್ರಿ ಅಂತ ಹೇಳ್ಬೋದು. ಪೆಟ್ರೋಲಿಯಂ ಪ್ರಾಡಕ್ಟ್, ಗ್ಯಾಸ್ ಪ್ರಾಡಕ್ಟ್ ಎಲ್ಲ ಅಲ್ಲೇ ಆಗೋದು. ಸೊ ತೋರಿಸ್ತೀನಿ ನಿಮಗೆ ಎಲ್ಲನೂ ಕವರ್ ಮಾಡೋಕ್ಕೆ ನೋಡ್ತೀನಿ. ಆದಷ್ಟು ಮ್ಯಾಂಗ್ಳೂರು ಇಂಡಸ್ಟ್ರಿಯಲ್ ಏರಿಯಾನ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಎಲ್ರಿಗೂ ಮ್ಯಾಂಗ್ಳೂರು ಇಂಡಸ್ಟ್ರಿಯಲ್ ಏರಿಯಾಗೆ ಸ್ವಾಗತ. ಮ್ಯಾಂಗ್ಳೂರಿಂದ ಉಡುಪಿ ರೋಡಲ್ಲಿ ಈ ಇಂಡಸ್ಟ್ರಿಯಲ್ ಏರಿಯಾ ಸಿಗೋದು. ನಿಮಗೆ ಮ್ಯಾಂಗ್ಳೂರಿಂದ ಒಂದು 13 to 15 ಕಿಲೋಮೀಟರ್ ಆಗುತ್ತೆ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗೋಕ್ಕೆ. ಸೊ ಇದು ಕೂಳೂರು ಅನ್ನೋ ಪ್ಲೇಸು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾ. ಸೊ ಇಲ್ಲಿ ಒಂದು ಬ್ರಿಡ್ಜ್ ಸಿಗುತ್ತೆ. ಬ್ರಿಡ್ಜ್ ದಾಟಿದ ತಕ್ಷಣ KIOCL ಕಂಪನಿ ಸಿಗುತ್ತೆ. ಇಲ್ಲಿಂದ ಲೆಫ್ಟಲ್ಲಿ ಸಿಗುತ್ತೆ, ಬ್ರಿಡ್ಜ್ ದಾಟಿದ ತಕ್ಷಣ ಲೆಫ್ಟಲ್ಲಿ ಸಿಗುತ್ತೆ KIOCL. ನೋಡಿ ಇಲ್ಲೇ, ಇದು ಲೆಫ್ಟ್ ಹೋದರೆ ನಿಮಗೆ ತಣ್ಣೀರ್ಬಾವಿ ಬೀಚ್. ಫ್ರೆಂಡ್ಸ್, ಇದೆ ನೋಡಿ KIOCL, ಕುದ್ರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್. ಇದು ಪಣಂಬೂರು ಬೀಚ್ ಪಕ್ಕನೇ ಆಗುತ್ತೆ, ಅಂದರೆ ಪಣಂಬೂರು ಸೈಡ್ ಆಗುತ್ತೆ. ತುಂಬ ದೊಡ್ಡದಾಗಿದೆ. ಇಲ್ಲಿ ಐರನ್ ಆಕ್ಸೈಡ್ ಫಿಲೆಟ್ ಮಾಡ್ತಾರೆ, ಅಂದರೆ ಕಬ್ಬಿಣದ ಅದಿರುಗಳು. ಹಾಗೆ ಬ್ಲಾಸ್ಟ್ ಫರ್ನನ್ಸು ಇದೆ ಇಲ್ಲಿ. ನಿಮಗೆ ಗೊತ್ತಿರುವ ಹಾಗೆ ಕುದ್ರೆಮುಖದಲ್ಲಿ ಮೈನಿಂಗ್ ಸ್ಟಾರ್ಟ್ ಆಗಿರೋದು 1976ಅಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಸ್ಟಾಪ್ ಆಯಿತು 2006ಅಲ್ಲಿ. ಯಾಕಂದರೆ ಸುಪ್ರೀಂ ಕೋರ್ಟಿದ ಆರ್ಡರ್, ಯಾಕಂದರೆ ಅದನ್ನು ಕುದ್ರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಮಾಡಿದರು, ಅಂದರೆ ರಿಸರ್ವ್ ಫಾರೆಸ್ಟಾಗಿ ಕನ್ವರ್ಟ್ ಮಾಡಿದರು. ಯಾಕಂದರೆ ಅಲ್ಲಿ ಪ್ರಾಣಿಗಳ ಡೆನ್ಸಿಟಿ ಜಾಸ್ತಿ ಆಗಿರೋದ್ರಿಂದ ಅದನ್ನು ರಿಸರ್ವ್ ಫಾರೆಸ್ಟಾಗಿ ಕನ್ವರ್ಟ್ ಮಾಡಿದರು. ಸೊ ಇವಾಗ ಅಲ್ಲಿ ಮೈನಿಂಗ್ ಸ್ಟಾಪ್ ಆಗಿದೆ. ಹೋಗೋಣ, ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಸಿಗೋದು MCF, ಮ್ಯಾಂಗಲೋರ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್. MCF ಅಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಕೆಮಿಕಲ್ ಫರ್ಟಿಲೈಸರ್ಸ್ ಇನ್ ಕರ್ನಾಟಕ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ. ಇದೆ ನೋಡಿ ಮ್ಯಾಂಗ್ಳೂರ್ ಪೋರ್ಟ್. ಇಲ್ಲಿ ಶಿಪ್ ಬರುತ್ತೆ, ಎಲ್ಲ ಎಕ್ಸ್ಪೋರ್ಟ್ಸು, ಎಲ್ಲ ಕಂಪನೀಸಿದು ಎಕ್ಸ್ಪೋರ್ಟ್ ಆಗೋದು ಇಲ್ಲೇ. ನೋಡಿ ಇದೇ MCF. ನೋಡಿ ಇದೆ ಮ್ಯಾಂಗ್ಳೂರ್ ಕೆಮಿಕಲ್ ಫರ್ಟಿಲೈಸರ್ಸ್ ಲಿಮಿಟೆಡ್. ಇಲ್ಲಿ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ನ ತಯಾರು ಮಾಡ್ತಾರೆ. ಇದೊಂದು ಅಗ್ರಿಕಲ್ಚರ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಂದರೆ ಯೂರಿಯಾ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಆ್ಯಂಡ್ ಸಾಯಿಲ್ ಕಂಡೀಷ್ನರ್ಸ್ ಆಗಿರ್ಬೋದು, ಲಿಕ್ವಿಡ್
ಫರ್ಟಿಲೈಸರ್ಸ್ ಆಗಿರ್ಬೋದು. ಆ್ಯಂಡ್ ಕೆಮಿಕಲ್ ಏನಪ್ಪ ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡು ಇದೆಲ್ಲ ತಯಾರಿ ಮಾಡ್ತಾರೆ ಇಲ್ಲಿ. ಸೊ ಅಷ್ಟೇ, ಹೋಗುವ ನೆಕ್ಸ್ಟ್. ನೋಡಿ, ಅದೇ ಅಂಬುಜಾ ಸಿಮೆಂಟ್ ಪ್ರೊಸೆಸ್ ಆಗೋದಿಲ್ಲ. ಪ್ಲಾಂಟ್ ನೀವು ಪಣಂಬೂರು ಬೀಚ್ ಹೋಗ್ಬೇಕಂದ್ರೆ ಇಲ್ಲೇ ಲೆಫ್ಟ್ ತೆಕ್ಕೊಳ್ಬೇಕು, ಈ ರೋಡಲ್ಲೇ ಹೋಗಬೇಕು. ಇಲ್ಲಿಂದ ಅರೌಂಡ್ 1 ಕಿಲೋಮೀಟರ್ ಹೋಗಬೇಕು. ಇದೆಲ್ಲ ನಿಮಗೆ ಈ ಕಂಪನೀಸ್ ಎಲ್ಲ ಹೈವೇ ರೋಡಲ್ಲಿ ಸಿಗುವುದು, ಮ್ಯಾಂಗ್ಳೂರು ಟು ಉಡುಪಿ ರೋಡಲ್ಲಿ. ಇನ್ನು ಆ್ಯಕ್ಚುಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಇನ್ನೂ ಹೋಗಬೇಕು ನಾವು. ಇಲ್ಲಿಂದನೂ ಹೋಗ್ಬೋದು. ಇಲ್ಲಿ ನಾವು ರೈಟ್ ತಗೊಳ್ಬೇಕು. ಇಲ್ಲಿ ಒಂದು ಪೊಲೀಸ್ ಬೂತ್ ಇರುತ್ತೆ. ಸೊ ಇಲ್ಲಿಂದ ರೈಟ್ ತಗೊಳ್ಬೇಕು. ಸ್ವಾಗತ ಬೈಕಂಪಾಡಿ ಕೈಗಾರಿಕಾ ಪ್ರದೇಶ ಮಂಗಳೂರು. ಇದೇ ನೋಡಿ ಇಂಡಸ್ಟ್ರಿಯಲ್ ಏರಿಯಾ. ಇವತ್ತು ಫುಲ್ ಖಾಲಿ ಇದೆ. ಇಲ್ಲಾಂದರೆ ದೊಡ್ಡ ದೊಡ್ಡ ಕಂಟೈನರ್ಸು, ಬೇರೆ ಬೇರೆ ಟ್ರಕ್ಸು, ಜನಗಳು. ನಿಮಗೆ ಈ ಕಡೆ ಬಂದರೆ ಮಂಗಳೂರು ಬೈಕಂಪಾಡಿ ಕೂಳೂರು ಇಂಡಸ್ಟ್ರಿಯಲ್ ಏರಿಯಾ ಒಂಥರ ನಾರ್ತಿಗೆ ಬಂದ ಥರ ಫೀಲ್ ಆಗುತ್ತೆ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ 60% ನಾರ್ತ್ ಅವರು ಇರೋದು. ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, UP ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ನಾರ್ತ್ ಅವರು ಇದ್ದಾರೆ ಇಲ್ಲಿ. ನಾರ್ತಿನ ಜನಸಂಖ್ಯೆ ಜಾಸ್ತಿ ಇದೆ ಇಲ್ಲಿ. ಕೆಲಸ ಮಾಡೋಕ್ಕಂತ ಬರ್ತಾರೆ ಇಲ್ಲಿ. ಅವ್ರಿಗೆ ಅಲ್ಲಿ ಕೆಲಸಕ್ಕೆ ಜಾಸ್ತಿ ಪೇಮೆಂಟ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬರ್ತಾರೆ. ಸಣ್ಣ ಒಂದು ಸ್ಕ್ರ್ಯಾಪ್ ಶಾಪಿಂದ ಹಿಡಿದು ದೊಡ್ಡ ದೊಡ್ಡ ಕಂಪನಿವರೆಗೂ ಇಲ್ಲಿ ಇದೆ. JSW
ಫ್ರೆಂಡ್ಸ್, ಇವಾಗ ನಾವು ಹೋಗ್ತಿರೋದು ಬಿಯರ್ ಕಂಪನಿಗೆ. ನಿಮಗೆ ಬಿಯರ್ ಕಂಪನಿ ತೋರಿಸ್ತೀನಿ. ಯಾವುದಪ್ಪ ಅಂದರೆ ಕಿಂಗ್ ಫಿಶರ್. ನಿಮ್ಗೆ ಗೊತ್ತಿರುತ್ತೆ, ವಿಜಯ್ ಮಲ್ಯ ಅವರು ಕಿಂಗ್ ಫಿಶರ್ ಕಂಪನಿ. ಆ್ಯಕ್ಚುಲಿ ವಿಜಯ್ ಮಲ್ಯ ಅವರು ನಮ್ಮ ಊರವರೇ, ಪಂಟೋಲದವರು. ಹೋಗ UB ಯುನೈಟೆಡ್ ಬ್ರೇವರೀಸ್ ಗ್ರೂಪ್ಸ್ ನೋಡಿ, ಇದೆ ಯುನೈಟೆಡ್ ಬ್ರೇವರೀಸ್. ಕಿಂಗ್ ಫಿಶರ್ ನಮ್ಮ ಇಂಡಿಯನ್ ಕಂಪನಿ. ಕಿಂಗ್ ಫಿಶರ್ ನಮ್ಮ ಇಂಡಿಯನ್ ಕಂಪನಿ. ಸೊ ನೋಡಿ, ಯುನೈಟೆಡ್ ಬ್ರೇವರೀಸ್ ಇದು CEO ಆ್ಯಂಡ್ MD ವಿವೇಕ್ ಗುಪ್ತಾ ಅವರು, ಹಾಗೆ ಚೇರ್ಮನ್ ವಿಜಯ್ ಮಲ್ಯ ಅವರು. ಸೊ ಹೈನೆಕೆನ್ ಇದು ಪಾರ್ಟ್ನರ್ ಆಗಿರುತ್ತೆ. ಹಾಗೆ ಹೈನೆಕೆನ್ ಈಸ್ ಒನ್ ಆಫ್ ದ ಸೆಕೆಂಡ್ ಲಾರ್ಜೆಸ್ಟ್ ಬಿಯರ್ ಮೇಕರ್ಸ್. ಫಸ್ಟ್ ನಿಮಗೆ ಇದು ಬಡ್ವೈಸರ್ ಎಲ್ಲ ಬರುತ್ತಲ್ಲ, ಬಡ್ವೈಸರ್, ನಾಕೌಟು ಆ್ಯಂಡ್ ಕೊರೋನಾ, ಅದರ ಕಂಪನಿ. ಸೊ ಇಷ್ಟೇ, ಇದು ಒಳಗಡೆ ಹೋಗೋಕ್ಕೆ ಬಿಡಲ್ಲ. ಆ್ಯಕ್ಚುಲಿ ನಾನು 2 times ಬಂದಿದ್ದೀನಿ. ಅಂದರೆ ಬ್ರೇವರಿ ಪ್ರಾಡಕ್ಟ್, ಅಂದರೆ ವೇಸ್ಟ್ ಪ್ರಾಡಕ್ಟ್ ಇರುತ್ತಲ್ಲ, ಅದನ್ನು ತಗೊಳ್ಳಿಕ್ಕೆ. ಅದು ಅಂದರೆ ಫೀಡಾಗಿ ನಾವು ಯೂಸ್ ಮಾಡ್ತೀವಿ ಅದನ್ನು, ವೇಸ್ಟನ್ನ. ಸೊ ಇಷ್ಟೇ. ಆಮೇಲೆ ಇಲ್ಲಿ ಕಂಪ್ನಿ ಸೇರಿಕೊಂಡ್ರೆ ಕುಡಿಬೋದು ಅಂತ ಅಂದ್ಕೋಬೇಡಿ, ಅಂದರೆ ಡ್ರಿಂಕ್ಸ್ ಮಾಡ್ಬೋದು ಅಂತ ಅಂದ್ಕೋಬೇಡಿ. ಒನ್ಸ್ ಸೈನ್ ಔಟ್ ಆಗುವಾಗ ಅವರಿಗೆ ಮಿಷಿನಲ್ಲಿ ಊದೋಕ್ಕಿರುತ್ತೆ ಕುಡ್ದಿದ್ದಾರ ಅಂತ. ನೆಕ್ಸ್ಟ್ ಸಿಗೋದು ಸೋಲಾರ ಫಾರ್ಮಾ ಕಂಪನಿ. ನಿಮಗೆ ಇದು ಗೊತ್ತಿರುತ್ತೆ, ಆಲ್ಮೋಸ್ಟು ಜಾಬ್ ಹುಡ್ಕೊಂಡು ಇಲ್ಲೇ ಬರ್ತಾರೆ ಸೈನ್ಸ್ ಸ್ಟೂಡೆಂಟ್ಸು. ನೋಡಿ, ಇದೆ ಸೋಲಾರ. ಆ್ಯಕ್ಟಿವ್ ಫಾರ್ಮಾ ಸೈನ್ಸ್. ಇಲ್ಲಿ ಮೆಡಿಸಿನ್ಸ್ ತಯಾರಿಯಾಗುತ್ತೆ. ನೀವು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಜಾಬ್ ಎಲ್ಲ ಹುಡ್ಕೋಬೋದು. ಯಾರಾದರೂ ಡಿಗ್ರಿ ಪಾಸ್ಔಟ್ ಆಗಿದ್ದರೆ, ಮಾಸ್ಟರ್ಸ್ ಆಗಿದ್ದರೆ ಇಲ್ಲಿ ಜಾಬ್ ಹುಡ್ಕೋಬೋದು. ಬಟ್ ನೀವು ಸ್ಯಾಲರಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ನಿಮಗೆ ನೀವು ಅಂದ್ಕೊಂಡಷ್ಟು ಸಿಗಲ್ಲ ಇಲ್ಲಿ. ಬಟ್ ಕೆಲವೊಂದು ಫೀಲ್ಡಲ್ಲಿ ಸಿಗ್ಬೋದೇನೋ, ಬಟ್ ಎಲ್ಲ ಫೀಲ್ಡಲ್ಲಿ ನೀವು ಅಂದ್ಕೊಂಡಷ್ಟು ಸಿಗಲ್ಲ. ಮ್ಯಾಕ್ಸಿಮಮ್ ಅಂದರೆ 125K ಸಿಗ್ಬೋದು ಅಷ್ಟೇ. ಮತ್ತು ನಿಮ್ಮ ಡೆಸಿಗ್ನೇಷನ್ ಮೇಲೆ ಹೋಗುತ್ತೆ. ಫ್ರೆಂಡ್ಸ್, ನಾವು ಆವಾಗಲೇ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿರೋದು. ಆರ್ಟ್ನಲ್ಲಿ ನೋಡಿ, ಟಾಪ್ ವ್ಯೂವಿಂದ ಸುಮಾರು ಕಂಪನೀಸ್ ಇದೆ, ಬಟ್ ಎಲ್ಲನೂ ಹೇಳೋಕ್ಕಾಗಲ್ಲ. ನೋಡಿ, ಇದು ಎವರೆಸ್ಟ್ ಸೀ ಫುಡ್ ಪ್ರೈವೇಟ್ ಲಿಮಿಟೆಡ್. ಇದು ಒಂದು ಫ್ರೋಝನ್ ಫಿಶ್ ಇಂಡಸ್ಟ್ರಿ. ಅಂದರೆ ಫಿಶ್ನ ಫ್ರೋಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ.
ಫ್ರೆಂಡ್ಸ್, ಪ್ಲೈವುಡ್. ನಿಮ್ಗೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬಂದರೆ ಕೆಲವು ಪ್ರಾಡಕ್ಟ್ಸ್ ಕಡಿಮೆಯಲ್ಲಿ ಸಿಗುತ್ತೆ. ನೋಡಿ ಇಲ್ಲಿ ಬೋನ್ ಮಸಾಲ. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮಗೆ ಹೇಳಬೇಕು, ಏನಂದರೆ ಒಂದು ಲಾಸ್ಟ್ ವೀಕ್ ಅನಿಸುತ್ತೆ, ಲಾಸ್ಟ್ ವೀಕ್ ಸಂಡೇ ನಮ್ಮದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಕಂಟೈನರ್ ಅಪ್ಪಲ್ಲಿ ಹೋಗುವಾಗ ಇದಾಗಿದ್ದು, ಬ್ರೇಕ್ ಫೇಲ್ ಆಗಿರೋದು. ಬ್ರೇಕ್ ಫೇಲ್ ಆಗಿ ಆ ದಿನ ಪುಣ್ಯಕ್ಕೆ ಒಂದು ವೆಹಿಕಲ್ಲು ಅದರ ಹಿಂದೆಯಲ್ಲಿ ಹೋಗ್ತಿದ್ದಿಲ್ಲ. ಸೊ ಇಲ್ಲೇ ಇದೇ ರೋಡು, ಅದು ಈ ಕಡೆ ಬರ್ತಿತ್ತು, ಮೇಲಕ್ಕೆ ಬರ್ತಿತ್ತು ವೆಹಿಕಲ್ ಕಂಟೈನರ್. ಬ್ರೇಕ್ ಫೇಲ್ ಆಗಿ ಹಿಂದಕ್ಕೆ ಹೋಗಿರೋದು. ಹಿಂದೆಯಲ್ಲಿ ಹಿಂಗೆ ವೆಹಿಕಲ್ಸ್ ನಿಂತಿತ್ತು, ಹಾಗೆ ಅಲ್ಲಿ ನಿಂತಿದೆ ನೋಡಿ, ಆ ಥರ ಅಲ್ಲಿ ನಿಂತಿತ್ತು ನಮ್ಮ ಕಂಪನಿ ಎದುರು. ಸೊ ಅದಕ್ಕೆ ಬಂದು ಹೊಡೆದಿರೋದು. 4 ಗಾಡಿ ಹಿಂದೆ ಮುಂದೆ ಫುಲ್ ಪುಡಿ ವಿಡಿಯೋ ಹಾಕಿರ್ತೀನಿ ನೋಡಿ. अपने ये सब खड़ा रहे नम डाला तीन गाड़ी ड्राइवर छिलो भी ಹೇಗಾಗಿದೆ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಹೋಗಿ. ಒಂದು ಗಾಡಿಯ ಹಿಂದೆಲ್ಲಿ ಹೋಗುವಾಗ ನಿಮಗೆ ಸ್ಕೂಲ್ ಬುಕ್ ಕಂಪೆನಿ ತೋರಿಸ್ತೀನಿ ನೋಡಿ. ಇದೆ ಸ್ಕೂಲ್ ಬುಕ್ ಕಂಪೆನಿ. ಇಲ್ಲೇ ಸ್ಕೂಲ್ ಬುಕ್ಸು ಅವ್ರದ್ದು ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಅದೆಲ್ಲ ಇಲ್ಲೇ ತಯಾರಾಗೋದು. UTC ಪೆಟ್ರೋಕೆಮಿಕಲ್ಸ್. ಆ್ಯಂಡ್ ನೆಕ್ಸ್ಟ್ ಸಿಗೋದು ನಮ್ಮ ಕಂಪೆನಿ ಎಂಟೋ ಪ್ರೋಟೀನ್ಸ್ ಪ್ರೈವೇಟ್ ಲಿಮಿಟೆಡ್ ನೋಡಿ. ಇದೆ ಇಲ್ಲೇ ನಾನು ವರ್ಕ್ ಮಾಡೋದು. ಆ್ಯಂಡ್ ಈ ಕಡೆ ಇರೋದು ಮುಕ್ಕ ಪ್ರೋಟೀನ್ಸ್ ಲಿಮಿಟೆಡ್. ನಮ್ಮ ಎರಡಕ್ಕೂ ಒಂದೇ ಬಾಸು. ಸೊ ಇದು ನೋಡಿ, ಇದು ಅಚಲ್ ಇಂಡಸ್ಟ್ರೀಸ್ ಕ್ಯಾಶೋ ನಟ್ಸ್. ಇನ್ನೊಂದು ಕ್ಯಾಶ್ ಇಂಡಸ್ಟ್ರಿ ತೋರಿಸ್ತೀನಿ ನಿಮಗೆ, ಕಲ್ಬಾವಿ. ನೋಡಿ ಇದೆ ಕಲ್ಬಾವಿ ಕ್ಯಾಶೋ ಇಂಡಸ್ಟ್ರಿ, ಕಲ್ಬಾವಿ ಕನ್ಸ್ಯೂಮರ್ ಫುಡ್ ಪ್ರೈವೇಟ್ ಲಿಮಿಟೆಡ್. ನೆಕ್ಸ್ಟ್ ಸಿಗೋದು ನೋಡಿ ಭಾರತ್ ಗ್ಯಾಸ್. ಇಲ್ಲಿ ಎಲ್ಲ ಗ್ಯಾಸ್ನು ಫಿಲ್ ಮಾಡಿ ಕೊಡ್ತಾರೆ ಸಿಲಿಂಡರಿಗೆ. ಎಲ್ಲ ಕಡೆ ಸಪ್ಲೈ ಆಗುತ್ತೆ. ಇಷ್ಟೇ ಇಲ್ಲಿಗೆ ಡೆಡ್ ಎಂಡ್. ಮುಂದಕ್ಕೆ ಸೊ ಯೂಟರ್ನ್ ನೋಡಿ. ನೋಡಿ ಮೆಡ್ ಆರ್ಗ್ಯಾನಿಕ್ ಕಂಪನಿ. ಇದು ಕೆಮಿಕಲ್ ಇಂಡಸ್ಟ್ರಿ. ನೋಡಿ ಬೋನ್ ಮಸಾಲ ಇಲ್ಲೊಂದಿದೆ. ಅಲ್ಲಲ್ಲಿದೆ ಅವ್ರದ್ದು ಯೂನಿಟ್ಸ್. ಇದೆ ಜಿಪ್ ಇಲ್ಲೇ ಬೇಕರಿ ಪ್ರಾಡಕ್ಟ್ ತಯಾರಿ ಆಗೋದು ನೋಡಿ. ವೆಹಿಕಲ್ಸ್ ರೆಡಿ ಇದೆ.
ಸಪ್ಲೈ ಮಾಡೋಕ್ಕೆ. ಇದು ಸೋಜಾ ಪಿಕಾರ್ಡೋ, ಇದು ಚಿಕನ್ ಮೀಲ್ ಇಂಡಸ್ಟ್ರಿ. ಚಿಕನ್ ಮೀಲ್ನ ತಯಾರು ಮಾಡ್ತಾರೆ, ಅಂದರೆ ಫೀಡಾಗಿ ಯೂಸ್ ಮಾಡ್ಬೋದು ಅದನ್ನು. ಮೆರಿಡಿಯನ್ ಫೈಟ್ ಫಾರ್ವರ್ಡ್. ಇಲ್ಲಿ ನೋಡಿ ವಿಜಯ ಕರ್ನಾಟಕ ಪ್ರೆಸ್. ಇದು ನೋಡಿ ಓಷನ್ ಪ್ರೋಟೀನ್ಸ್. ಇದು ನಂಬರ್ಸ್ದೆ ಫ್ರೋಝನ್ ಫಿಶ್ ಇಂಡಸ್ಟ್ರಿ. ಮಂಗಳೂರಲ್ಲಿ ಆಲ್ಮೋಸ್ಟು ಫಿಶ್ ಇಂಡಸ್ಟ್ರೀಸೇ ಇರೋದು. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಮೀನುಗಾರಿಕೆ ಜಾಸ್ತಿ ಅಲ್ವಾ, ಅದಕ್ಕೆ. ನೋಡಿ ಇದು ಪತಂಜಲಿ ಅವರ ಪ್ರಾಡಕ್ಟ್ ತಯಾರಿಯಾಗುತ್ತಲ್ಲ, ಅದರ ಕಂಪನಿ. ಇಲ್ಲಿ ಅದರ ಅಪೋಸಿಟಲ್ಲಿ ನೋಡಿ ಕಂಟೈನರ್ಸ್. ಫಿಲ್ಮಲ್ಲೆಲ್ಲ ನೋಡಿರ್ತೀರ ಕಂಟೈನರ್ಸ್ ಫೈಟಲ್ಲೆಲ್ಲ ನೋಡಿ. ಇದೇ ಪತಂಜಲಿ ಫುಡ್ ಲಿಮಿಟೆಡ್. ನೋಡಿ ಇಲ್ಲೂ ಇದೆ ಕಂಟೈನರ್ಸು. ಇದೆಲ್ಲ ಎಕ್ಸ್ಪೋರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಕಂಟೈನರ್ಸನ್ನು. ಸೊ ಅಲ್ಲಿ ದೂರಕ್ಕೆ ಪೈಪ್ಲೈನ್ಸ್ ಕಾಣ್ತಿದೆ, ಅದು ಹೋಗಿರೋದು MRPLಗೆ. ಕೊನೆಗೆ ನಾವು ಹೋಗ್ತಿರೋದು ಈಗ MRPLಗೆ. MRPL ಅಂದರೆ ಮ್ಯಾಂಗ್ಳೂರ್ ರಿಫೈನರೀಸ್ ಆ್ಯಂಡ್ ಪೆಟ್ರೋಕೆಮಿಕಲ್ ಲಿಮಿಟೆಡ್. ಸೊ ಇದೊಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಆ್ಯಂಡ್ ಪೆಟ್ರೋಕೆಮಿಕಲ್ ಪ್ರಾಡಕ್ಟ್, ಹಾಗೆ ನ್ಯಾಚುರಲ್ ಗ್ಯಾಸ್ ತಯಾರಿಯಾಗುವಂತಹ ಒಂದು ಕಂಪನಿ. ಇದು ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ. ಇದು ಸುಮಾರು ಎಕರೆ ಗಟ್ಟಲೆಯಲ್ಲಿ ಇದೆ, ಕಿಲೋಮೀಟರ್ ಗಟ್ಟಲೆಯಲ್ಲಿ ಈ ಕಂಪನಿ ಇದೆ. ಇದು 1988 ಸ್ಟಾರ್ಟ್ ಆಗಿರೋದು. ಸೊ ಇಲ್ಲಿಂದ ಲೆಫ್ಟ್ ಹೊಡಿಬೇಕು. ಅಲ್ಲಿ ಈ ರೋಡು ಎಲ್ಲಿಂದ ಬಂದಿರೋದಂದರೆ, ನಾವು ಇದು ನೋಡಿದ್ದೀವಲ್ಲ KIOCL, ಅದರ ಫ್ರಂಟಲ್ಲಿ ಅಪೋಸಿಟ್ ರೋಡು ಬಂದಿದೆ. ಆ ರೋಡು ಡೈರೆಕ್ಟ್ MRPLಗೆ ಹೋಗುತ್ತೆ. ಇಲ್ಲಿಂದ ಹೋದರೆ ಡೈರೆಕ್ಟ್ MRPL. ಇಂಡಸ್ಟ್ರಿಯಲ್ ಏರಿಯಾ ಏನಪ್ಪ ಅಂದರೆ, ಹಿಂದಿನ ಕಾಲದಲ್ಲಿ ಫುಲ್ಲು ಒಂದು ಊರಾಗಿತ್ತು, ಒಂದು ಇಲ್ಲಿ ಜನಗಳು ವಾಸಿಸ್ತಿದ್ರು. ಹಾಗೆ ಇಂಥ ಇಂಡಸ್ಟ್ರಿಯಿಂದ ನಮ್ಮ ನೇಚರು ಹಾಳಾಗುತ್ತೆ. ಎಟ್ ದ ಸೇಮ್ ಟೈಮ್ ನಮಗೆ ಈಗ ಜಾಬ್ ಇಲ್ಲದವ್ರಿಗೆ ಜಾಬು ಕೂಡ ಪ್ರೊವೈಡ್ ಮಾಡುತ್ತೆ. ನಮಗೆ ಇವಾಗ ಈ ಟೈಮಲ್ಲಿ, ಇವಾಗದ್ದು ಜನ್ರೇಷನಲ್ಲಿ ಕಂಪನಿ ಕೂಡ ಬೇಕು, ಎನ್ವೈರ್ಮೆಂಟೂ ಉಳಿಬೇಕು. ಸೊ ನೋಡೋ ಹೋಗುವ, ತೋರಿಸ್ತೀನಿ ನಿಮಗೆ ಎಲ್ಲ. ನೋಡಿ ಈ ಕಡೆನೂ ಗದ್ದೆಲ್ಲ ಇದೆ, ಏನು ಮಾಡ್ತಿಲ್ಲ ಇವರು. ನೋಡಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಎಲ್ಲಿವರೆಗೆ ಇದೆ ನೋಡಿ, ಇಲ್ಲಿಂದನೇ ಕಾಣಿಸ್ತಿದೆ. ಆ್ಯಕ್ಚುಲಿ ಇದು ಪ್ರೈವೇಟಾಗಿ ಮಾಡಿರುವಂಥದ್ದು ಈ ಬ್ರಿಡ್ಜ್, MRPLಗೆ ಅಂತಲೇ. ಆ್ಯಕ್ಚುಲಿ ಇದು ಇಂಡಸ್ಟ್ರಿಯಲ್ ಏರಿಯಾಗಿಂತ ತುಂಬ ದೂರಕ್ಕಿದೆ. ಇವ್ರದ್ದೇ ಜಾಗ ಇದು ಫುಲ್ಲು ನೋಡಿ, ತುಂಬ ವಿಸ್ತೀರ್ಣದಲ್ಲಿದೆ. ನೋಡಿ ಹೆಂಗೆ ಕಾಣಿಸ್ತಿದೆ.
ಇದು ಕಾಟಿಪಲ್ಲ ಬಜ್ಪೆ ಸೈಡ್ ಬರುತ್ತೆ ನಿಮಗೆ. ಬೈಕಪ್ಪಾಡಿಗಿಂತ ಸುಮಾರು ದೂರದಲ್ಲಿದೆ, ಒಂದು 5-6 ಕಿಲೋಮೀಟ್ರ್. ಕಾಟಿಪಲ್ಲ ಬಜ್ಪೇಟೆ ಹೋಗೋ ರೋಡು. ಇಲ್ಲಿಂದ ಸ್ಟ್ರೈಟ್ ಹೋಗಿದ್ರೆ ಬಜ್ಪೆ ಹೋಗಿ ಸೇರುತ್ತೆ. ನೋಡಿ ಹೆಂಗೆ ಕಾಣಿಸ್ತಿದೆ. ಇನ್ನೂ ಸುಮಾರು ಇದೆ. ನಾವು ಇನ್ನೂ ಎತ್ತರ ಪ್ರದೇಶಕ್ಕೆ ಹೋದರೆ ಇನ್ನೂ ಫುಲ್ ಎಕರೆ ಗಟ್ಟಲೆಯಲ್ಲಿ, ಕಿಲೋಮೀಟರ್ ಗಟ್ಟಲೆಯಲ್ಲಿ ಕಾಣಿಸುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಮಂಗಳೂರು ಇಂಡಸ್ಟ್ರಿಯಲ್ ಏರಿಯಾ. ಸೊ ಫುಲ್ಲು ಕವರ್ ಮಾಡೋಕ್ಕಾಗಿಲ್ಲ, ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಟೇಕ್ ಕೇರ್, ಬೈ ಬೈ, ಸಿ ಯು.